ನಿಮ್ಮನ್ನು ತಲೆ ಕೆಡಿಸೋಕ್ಕೆ ನಿದ್ದೆಗೆ ನರ ಇದು ವೀಕ್ ಆಗೋದಕ್ಕೆ ಹಾಕಿರೋದು. ಯಾರು ಕೊಟ್ಟಿದ್ದು ಎಲ್ಲಿ ಸಿಕ್ತು ಅಂತ ಕೇಳೋದು. ಇಲ್ಲ ಸರ್ ಯಾವುದ್ರಲ್ಲಿ ಕೊಡೋರು ಗೊತ್ತಿಲ್ಲ ನನಗೆ. ನಾನು ಬಲವಂತಾಗಿ ಕಾಫಿ ನಾನು ಹಾರ್ಲಿಕ್ಸ ಮಕ್ಕಳಿಗೆ ಏನು ತಂದಿರುವೆ. ನಾನು ಮಕ್ಳಿಗೆ ಕೊಡು ನಾನೇ ಕುಡಿಯೋಣ ಅಂದಾಗ ಮಕ್ಳಿಗೆ ಕುಡಿದ್ರು ನೀನೊಂದು ಸ್ವಲ್ಪ ಕುಡಿ ಕುಡಿದು ಒಂದು 10 ನಿಮಿಷಕ್ಕೆ ನಾನು ಮರು ಬರೋದು ಮಲ್ಕೊಳ್ಳೋದು. ಮತ್ತು ನೈಟು ಸುಮಾರು ಸತಿ ಎದೆ ಒಳಗೆ ಚುಚ್ಚಿದಂಗೆ ಆಗೋದು ಗುಂಡ್ಪಿನ್ನು. ಇವಳಿಗೆ ಹೇಳುವೆ ಈ ಥರ ಆಗ್ತದೆ, ಇಲ್ಲೆಲ್ಲ ನರ ಎಳಿತದೆಯಲ್ಲ ಚೈತ್ರ ಅಂದರೆ ಏನೂ ಆಗಲ್ಲ ಮಲ್ಕೊಳ್ಳಿ ಅಂತ ಇವಳೇ ಮಲಗಿಸ್ಕೊಳ್ಳೋ ಒಂದು 2 ದಿನ. ನಮಗೆ ಈ ಥರ ಎಲ್ಲ ಇಷ್ಟೊಂದು ಮುಂದುವರೆದಿದ್ದಾರೆ ಶಿವು ಚೈತ್ರ ಅನ್ನೋದು ನನಗೆ ಗೊತ್ತಿರಲಿಲ್ಲ ಸರ್. ಹಿಂಗೆ ಆ ನಂತರ ಅವಳು ಅವ್ರ ಅಪ್ಪನ ಕರ್ಕೊಂಡು ಹೋದರು ಅವರಪ್ಪ ಊರಿಗೆ. ಆವಾಗ ನನ್ನ ಮಕ್ಕಳು ಹೋಗಲಿಲ್ಲ. ಮಕ್ಕಳನ್ನ ಆಮೇಲೆ ಎಲ್ಲ ಒಂದೊಂದಾಗಿ ಹೇಳಿದ್ರು ನನ್ನ ಮಕ್ಕಳು, ಅಪ್ಪ ಈ ಥರ ಮಾತ್ರೆ ಪುಡಿ ಮಾಡ್ತಾಯಿದ್ದ ಮಮ್ಮಿ ನಾವೇ ನೋಡಿದ್ದೀವಿ, ಕೇಳೋ ಹೊತ್ತಿಗೆ ಅಪ್ಪನ ಔಷಧಿ ಅಂತ ಹೇಳಿದ್ಲು. ಆಮೇಲೆ ಆ ಕೀಪ್ಯಾಡ್ ಮೊಬೈಲ್ ಯೂಸ್ ಮಾಡೋದನ್ನ ಮಕ್ಕಳು ನೋಡಿದ್ದಾರೆ. ಕೇಳೋ ಹೊತ್ತಿಗೆ ಅಪ್ಪಂಗೆ ಹೇಳ್ಬೇಡಿ ಅಪ್ಪನ್ನ ಮತ್ತೆ ಜೈಲಿಗೆ ಹಾಕ್ತಾರೆ ಅಂತ ಹೇಳಿದಾಳೆ ಇವಳು. ಮಕ್ಕಳಿಗೆ ಎದುರಿಸಿ ಬರೆ ಹಾಕಿದ್ದಾರೆ. ನಾನು ಸುಳ್ಳು ಹೇಳ್ತೀನಿ ಅಂದರೆ ನಾನು ಆ ಕಡೆ ಹೋಗ್ತೀನಿ, ಮಕ್ಕಳನ್ನೇ ಕರೆದು ಕೇಳ್ಕೊಳ್ಳಿ. ಮಕ್ಕಳು ಹೇಳಿದ್ಮೇಲೆ ಹಿಂಗೆ ಆಗಿದೆ, ಈ ಥರ ಮಾತಾಡ್ಸೋಳಪ್ಪ, ಈ ಥರ ಹಿಂಗೆ ಕೈ ವಿಕ್ಸ್ ಮಾಡೋದು, ಈ ಥರ ಹಿಂಗೆ ಮುತ್ತು ಕೊಡೋನು, ಇಲ್ಲಿಂದ ಶಿವು ಮಾಡೋನು, ಅಲ್ಲಿಂದ ಮಮ್ಮಿ ಮಾಡೋಳು, ಎಲ್ಲ ಪಿನ್ ಟು ಪಿನ್ ನನ್ನ ಮಕ್ಕಳು ಹೇಳಿದ್ದು ನನಗೆ, ಮಕ್ಕಳು ಇಟ್ಕೊಟ್ಟಿದ್ದು. ಮಾತ್ರೆ ಹಾಕಿದ ಉದ್ದೇಶ ಏನಂತೆ? ಮಾತ್ರೆ ಹಾಕಿರೋದು ನಮ್ಮನ್ನು ಕೊಲ್ಲೇಬೇಕು, ಸಾಯಿಸ್ಲಿಕ್ಕೆ ಹಾಕಿರೋದು 5 ಜನನು, ನನ್ನ ಮಕ್ಕಳಿಗೆ ಮತ್ತು ನಮ್ಮ ಅಪ್ಪ ಅಮ್ಮನಿಗೆ ನನಗೆ ಉದ್ದೇಶಪೂರ್ವಕವಾಗಿ ಶಿವು ಮತ್ತು ಚೈತ್ರ. ಅದರ ಜೊತೆಗೆ ಅವ್ರ ಅಮ್ಮಂದು ಭಾಗ್ಯಮ್ಮ ಅವರಮ್ಮ ಅವ್ರದ್ದು ಕುಮ್ಮಕ್ಕಿದೆ. ಅಮ್ಮಂಗೆ ಎಲ್ಲ ಗೊತ್ತಿದೆ, ಅವರಿಗೆ ತುಂಬ ದಿನದ ಅಫೇರ್ ಇರೋದು ಗೊತ್ತಿದೆ, ಅವರು ಎಲ್ಲ ಗೊತ್ತಿದೆ ಅವ್ರ ಅಮ್ಮಂಗೆ. ಅವರಮ್ಮ ಕೂಡ ನಮಗೆ ಹೇಳಿಲ್ಲ ಇಲ್ಲಿ ತನಕ. ತಕ್ಷಣ ಹಾಸ್ಪಿಟ್ಲಿಗೆ ಹೋದ್ರಾ? ಹೌದು ಸರ್. ಹಿಂಗಂದ ತಕ್ಷಣ ಇಲ್ಲಿ ಮಾತ್ರೆ ಈ ಥರ ಅಂತಂದ್ರಲ್ಲ, ನಮಗೂ ಸಖತ್ತು ಸುಸ್ತಾಗೋದು, ಮಕ್ಕ ಎಲ್ಲ ಇಷ್ಟಿಷ್ಟು ತಪ್ಪ ಆಗಿರೋದು ಎಲ್ಲರಿಗೂ. ಮಕ್ಕಳು ಬೆಳಗ್ಗೆ ಯಾವಾಗಲೂ ಬೇಗ ಎದ್ದೇಳ್ತಿದ್ದು. ನಾವು ಹಳ್ಳಿ ವಾತಾವರಣ ಹಾಲು ಕರಿಯೋಕ್ಕೆ 8 ಗಂಟೆ 7:15 ಆದರೂ ಎದ್ದೇಳ್ತಿರಲ್ಲ ಯಾರೂ. ಯಾಕೆ ಹಿಂಗಾಗುತ್ತೆ, ಯಾಕೆ ಹಿಂಗೆ ನಾವು ಈ ಅಮ್ಮಂಗೆ ಒಂದು ಸ್ವಲ್ಪ BP ಇತ್ತಲ್ಲ, ಏನೋ BP ವೇರಿಯೇಷನ್ ಆಗಿದೆ ಅನ್ನೋದು ಈ ಥರ ಮಾಡ್ಕೊಂಡು ಬಂದು ಆಸ್ಪತ್ರೆಗೆ ಹೋದಾಗ ಮಕ್ಕಳು ಎಲ್ಲ ಡಾಕ್ಟ್ರು ಹೇಳಿದ್ದು ಈ ಟ್ಯಾಬ್ಲೆಟ್ ಇದರಿಂದನೇ ನಿಮಗೆ ಈ ಥರ ಪ್ರಾಬ್ಲಮ್ ಆಗಿರೋದು. ಅದು ಏನೇನು ಅಂತ ನಮಗೂ ಗೊತ್ತಿಲ್ಲ ಸರ್. ಇದೆ ಬೇಕಾದ್ರೆ ಫೋಟೋಗಳು ಎಲ್ಲ ಇದೆ, ಅದು ಎಲ್ಲ ಇತ್ತು. SP ಮೇಡಮ್ ಕಡೆನ ಬಂದಿದ್ದರು ಹಾಸನಿಂದ ಸಾಹೇಬ್ರುಗಳು. ಮನೆಯನ್ನೆಲ್ಲ ಸರ್ಚ್ ಮಾಡಿ ಇಂಚಿಂಚು ಬಿಡದಾಗೆ ಹುಡುಕಿ ಏನೇನು ಸಿಗುತ್ತೆ ಎಲ್ಲ ಪ್ರತಿಯೊಂದೂ ಅವರೇ ಲ್ಯಾಬಿಗೆ ಇದು ಮಾಡ್ತೀವಿ ಅಂತ ತೊಗೊಂಡೋದ್ರು. ಕಂಪ್ಲೇಂಟ್ ಕೊಟ್ಟರೆ ನೀವು? ಕಂಪ್ಲೇಂಟು FIR ಕೂಡ ದಾಖಲಾತಿಯಾಗಿದೆ. ಇವಳು ಚೈತ್ರ ಅನ್ನೋಳು ಹಾಸನ ಜೈಲಲ್ಲಿದ್ದಾಳೆ. ಶಿವು ಅನ್ನೋನು ಸಿಕ್ಕಿಲ್ಲ, ತಲೆ ಮರೆಸ್ಕೊಂಡಿದ್ದಾನೆ. ದಯಮಾಡಿ SP ಮೇಡಮ್ ಅವರು, ನಮ್ಮ ಬೇಲೂರು ಠಾಣೆಯವರು, ರೇವಣ್ಣ ಸರು, ಪಾಟೀಲ್ ಸಾರು ನ್ಯಾಯ ಕೊಟ್ಟಿದ್ದಾರೆ. ಆದರೂ ಶಿವನ್ನ ಕರೆಸಿ ಖಂಡಿತವಾಗ್ಲೂ ನನಗೆ ಇನ್ನೂ ಹೆಚ್ಚಿನ ರೀತಿಯಲ್ಲಿ ನ್ಯಾಯ ಒದಗಿಸ್ಬೇಕು ಅಂತ ನಾನು ಮನವಿ ಮಾಡ್ಕೊತೀನಿ. ಹೌದು ಸರ್. ಇನ್ನು 20 ದಿನ ಹಾಕಿದರೆ ನಾವು ಯಾರೂ ಇರ್ತಿರಲ್ಲ ಅಂತೆ. ಇಷ್ಟು ಹಾಕಿದರೆ 5ರಿಂದ 6ವರೆಗೆ ಹೋಗೋದಂತೆ. ಆಮೇಲೆ ಕಪ್ಪುದು ಮಸಿ ಅದು ಯಾವುದು ಅನ್ನೋದು ಗೊತ್ತಿಲ್ಲ, ಅದು ಲೈಟ್ ಅದೆಂಥದ್ದು ಪಾಯ್ಸನ್ ಅಂತ. ಅದು ಅವರವರೇ ಡಾಕ್ಟ್ರುಗಳು ಎಲ್ಲ ತೊಗೊಂಡೋಗಿದ್ದೆ, ಅಲ್ಲಿಗೂ ಒಂದು ಸ್ವಲ್ಪ ತೊಗೊಂಡೋಗಿದ್ದೆ. ಹಿಂಗೆ ಸಿಕ್ತು ಅಂತ ಹೇಳಿದಾಗ ಇದು ಯಾರು ಕೊಡೋದಿಲ್ಲ, ಈ ಮಾತ್ರೆ ಮೆಡಿಕಲ್ ಶಾಪಲ್ಲೂ ಕೊಡಲ್ಲ, ನಿಮಗೆ ಹೇಗೆ ಸಿಕ್ತು? ತಲೆ ಕೆಡುವಂಥದ್ದು, ತಲೆ ಮರುವು, ನರ ವೀಕ್ ಆಗೋದು. ನಾನು ಇಷ್ಟು ನಿಲ್ತಿರಲ್ಲ ಸರ್, ಈ ಥರ ಕೈಕಾಲೆಲ್ಲ ಈ ಥರ ಆಗೋದು. ಸುಮಾರು 2 ತಿಂಗಳಿಂದನೂ ಬರೀ ಇದೆ ನಮ್ಮದು ಕಂಪ್ಲೇಂಟು. ಹೌದು ಸರ್, ಹೌದು ಖಂಡಿತ. ಇವರು ನಮಗೆ ಮಾತ್ರೆ ಎಲ್ಲ ಹಾಕ್ಸಿ ನಮ್ಗೆ ಜ್ಞಾನ ಇರಲ್ವಲ್ಲ, ರಾತ್ರಿ ಎಲ್ಲ ಇವ್ರದ್ದೇ ಅಕ್ರಮ ಸಂಬಂಧ. ಇಲ್ಲಿ ಹೊಸಮನೆ ಹತ್ರ ಬಂದಿದ್ದಾನೆ ಅವನು ಶಿವು ಅನ್ನೋನು. 2-3 ದಿನ ನಾವು ಒಬ್ಸರ್ವ್ ನೋಡಿದ್ದೀವಿ. ಅಷ್ಟು ಎದಳಕ್ಕೂ ಶಕ್ತಿ ಇರ್ತಿರಲಿಲ್ಲ ನಮ್ಮ ಕೈಲಿ. ಯಾವಾಗ ಬಂದರೂ ನಾನು ರಾತ್ರಿ ಬನ್ನಿ, ಬೆಳಗ್ಗೆ ಬನ್ನಿ, ಮಧ್ಯಾಹ್ನ ಬಂದರೂ ನಾನು ಬರೀ ಮಲಗಿರೋದೆ ನಾನು. ಮತ್ತು ಸರ್ ತಪ್ಪು ಮಾಡಿದ್ದಾರೆ, ನಾವು ತಪ್ಪು ಮಾಡ್ದಲ್ಲೇ ಇಲ್ಲಿಗೆ ಹೋದ ವರ್ಷ ಅವರು ಸುಳ್ಳು ಕಂಪ್ಲೇಂಟ್ ಕೊಟ್ಟು ನಾವೇ ಇದು ಮಾಡಿದ್ದು ಅಂತ ಅವರೇ ಕುಯ್ಕೊಂಡಿದ್ದು, ಜಗಳ ಮಾಡ್ಕೊಂಡು ಕಂಪ್ಲೇಂಟ್ ಮಾಡಿ ನಾನು ಕೂಡ ಕಷ್ಟ ಜೈಲಿಗೆಲ್ಲ ಹೋಗಿ ಬಂದಿದ್ದೀನಿ. ಕಾನೂನು ಬದ್ಧವಾಗಿ ಅವ್ರ ಮೇಲೆ ಕ್ರಮ ತಗೊಂಡು ಸರಿಯಾದ ರೀತಿಯಲ್ಲಿ ಅವನಿಗೆ ದೆಬ್ಬೆ ಶಿವುಗೆ ಮತ್ತು ಚೈತ್ರಳಿಗೆ ಶಿಕ್ಷೆ ಆಗಬೇಕು. ಮತ್ತು ನನ್ನ ಹೆಸರು ಗಜೇಂದ್ರ. ಮತ್ತು ಇನ್ನೊಂದು, ನಮ್ಮ ಮಕ್ಕಳಿಗೆ, ನಮ್ಮ ಅಪ್ಪ ಅಮ್ಮಂಗೆ, ತಂದೆ ತಾಯಂದ್ರಿಗೆ, ನನಗೆ ಏನೇ ತೊಂದರೆ ಆದರೂ ಶಿವು ಮತ್ತು ಚೈತ್ರ ಮತ್ತು ಗುಣಿಕೆರೆ ಬೀದಿ ಪುನೀತ್ತು, ಕಾಟಿಕೆರೆ ಭಾಗ್ಯಮ್ಮ ಇವರೇ ಕಾರಣ.